ಇನ್ನು ಎಲ್ಲರೂ ನೋಡಬೇಕಾದಂತಹ ಒಂದು ಇಂಪಾರ್ಟೆಂಟ್ ಸುದ್ದಿ ಇದೆ. ಏನಂದರೆ ಇವತ್ತಿನಿಂದ ಫಾಸ್ಟ್ಯಾಗ್ ಹೊಸ ರೂಲ್ಸ್ಗಳು ಬರ್ತಾ ಇದೆ. ಏನು ರೂಲ್ಸ್ ಅಂತ ತಿಳ್ಕೊಳ್ಳದೆ ನೀವೇನಾದರೂ ಹೈವೇಗೆ ಎಂಟ್ರ್ ಆದರೆ ದಂಡ ಫಿಕ್ಸ್ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೇಬೇಕು. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲೇಬೇಕು. ನೀವು ಯಾವಾಗಲೂ ಝೀರೋ ಮಾಡ್ಕೊಂಡಿರೋದು, ಅಲ್ಲಿ ಟೋಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ರೀಚಾರ್ಜ್ ಮಾಡೋದು, ಹೀಗೆಲ್ಲ ಮಾಡುವಂತಿಲ್ಲ. ಬ್ಯಾಲೆನ್ಸ್ ಇಲ್ಲ ಅಂತಂದರೆ ದುಪ್ಪಟ್ಟು ದಂಡ ಬೀಳುತ್ತೆ. ಅದು ಏನು, ಟೋಲ್ಗೆ ಎಂಟ್ರಿ ಆಗೋದಕ್ಕೆ ಮುನ್ನ 1 ಗಂಟೆ ಮೊದಲೇ ರೀಚಾರ್ಜ್ ಆಗಬೇಕು. ತುಂಬ ಜನ ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕ್ಯೂಯಲ್ಲಿ ನಿಂತ್ಕೊಂಡು ಅಲ್ಲಿ ರೀಚಾರ್ಜ್ ಮಾಡ್ಕೋತಾರೆ. ಏನು 1 ನಿಮಿಷ ತಾನೇ ಅಂತ. ಅಲ್ಲೇನಾಗುತ್ತೆ ನಿಮಗೆ 1 ನಿಮಿಷ ಅಂದ್ಕೊಂಡೆ ತುಂಬ ಜನ ಕ್ಯೂ ಮುಂದಕ್ಕೆ ಹೋಗೋದೇ ಇಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನೀವು ಮೊದಲೇ ರೀಚಾರ್ಜ್ ಮಾಡ್ಕೊಂಡು ಎಂಟ್ರಿ ಆಗಬೇಕು. ಆಮೇಲೆ ಟೈಮ್ ಗೊತ್ತಾಗುತ್ತೆ ಅವ್ರಿಗೆ ಯಾವಾಗ ರೀಚಾರ್ಜ್ ಮಾಡಿದ್ದಾರೆ ಅಂತ. ನೀವೇನಾದರೂ ಈಗ ಒಂದು 5 ನಿಮಿಷದ ಹಿಂದೆ ರೀಚಾರ್ಜ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಎಂಟ್ರಿ ಇಲ್ಲ, ದುಪ್ಪಟ್ಟು ದಂಡ. ಆಕ್ಟಿವ್ ಅಂತ ತೋರಿಸಲ್ಲ ಅದು, ಬ್ಲಾಕ್ ಲಿಸ್ಟಿಗೆ ಹೋಗುತ್ತೆ. ಆಮೇಲೆ KYC ಮಾಡಿಸಿರಬೇಕು, ಅದು ಏನೇನೋ ಒಂದಷ್ಟು ರೂಲ್ಸ್ ಎಲ್ಲ ಇದೆ. ಏನಂತಂದರೆ ಫಾಸ್ಟ್ಯಾಗ್ನಲ್ಲಿ 1 ಗಂಟೆ ಮುಂಚೆ ರೀಚಾರ್ಜ್ ಆಗಿರಬೇಕು ನಿಮ್ಮದು ಅಕೌಂಟು. ಟೋಲ್ ಪ್ರವೇಶಕ್ಕೆ 1 ಗಂಟೆ ಮುಂದೆ ನೀವು ಜಮೆ ಮಾಡಿರಬೇಕು. ಟೋಲ್ ದಾಟುವ 60 ನಿಮಿಷ ಮೊದಲು ಅಥವಾ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆ್ಯಕ್ಟಿವ್ ಇರಲೇಬೇಕು ಮಿನಿಮಮ್ಮು. ಇಲ್ಲದೇ ಇದ್ದರೆ ಟೋಲ್ನಲ್ಲಿ ನಿಮ್ಮ ವಾಹನ ಪಾಸ್ ಆಗಲ್ಲ. ನಂತರ ವಾಹನ ಸವಾರರು ದುಪ್ಪಟ್ಟು ಟೋಲನ್ನು ಕಟ್ಟಬೇಕಾಗುತ್ತೆ, ದಂಡದ ಸಮೇತ. ಆಮೇಲೆ KYC ಮಾಡಿಸದೇ ಇದ್ದರೆ, ಬ್ಲ್ಯಾಕ್ ಲಿಸ್ಟಲ್ಲಿದ್ದರೆ ಡಬಲ್ ಪೇಮೆಂಟ್ ಫಿಕ್ಸು. ಇದೆಲ್ಲವೂ ಕೂಡ ನಿಮ್ಮ ಫಾಸ್ಟ್ಯಾಗಿನ ಅಕೌಂಟಲ್ಲಿ ಯಾವಾಗಲೂ ದುಡ್ಡಿರಬೇಕು. ಇದೊಂದು ತಿಳ್ಕೊಳ್ಳಿ ಚೆನ್ನಾಗಿ.